ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಏನೆಲ್ಲ ಸಿಂಪ್ಟಮ್ಸ್ ಬರಬಹುದು ಅಂದ್ರೆ ಆಫ್ಟರ್ ಪ್ರೆಗ್ನೆನ್ಸಿ ಕನ್ಫರ್ಮಿಂಗ್. ಲಾಸ್ಟ್ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡೋಕ್ಕೂ ಮುಂಚೆ ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ತುಂಬಾ ಜನ ಹೆದರ್ತಾರೆ. ತುಂಬಾ ಜನ ಕ್ಲಿನಿಕ್ ಬರ್ತಾ ಇರ್ತಾರೆ, ಏನೋ ಹಾಸ್ಪಿಟಲ್ ಬರ್ತಾ ಇರ್ತಾರೆ, ಡಾಕ್ಟರ್ ಕ್ರಾಂಪ್ಸ್ ಬರ್ತಾ ಇದೆ, ಪೀರಿಯಡ್ಸ್ ಬರೋಂಗ್ ಆಗ್ತಾ ಇದೆ, ತುಂಬಾ ಸುಸ್ತಾಗ್ತಾ ಇದೆ, ತುಂಬಾ ಟಯರ್ಡ್ ಆಗ್ತಾ ಇದೆ, ತುಂಬಾ ನಾಸಿಯಾ ವಾಮಿಟಿಂಗ್ ಇದೆ ಅಂತ. ಸೊ ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ ಇರುತ್ತೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಬಾಡಿ ಬಂದು ಇಟ್ ಈಸ್ ಗೆಟಿಂಗ್ ರೆಡಿ ಫಾರ್ ಪ್ರೆಗ್ನೆನ್ಸಿ. ದಟ್ಸ್ ಸಚ್ ಅ ಬಿಗ್ ಥಿಂಗ್ ಅಲ್ವಾ? ನಿಮ್ಮ ಬಾಡಿ ಒಳಗಡೆ ಇನ್ನೊಂದು ಜೀವ ಬರ್ತಾ ಇದೆ ಅನ್ನೋದಕ್ಕೆ ದಟ್ ಇಸ್ ಸಚ್ ಅ ಗ್ರೇಟ್ ಥಿಂಗ್ ಎನಿಬಡಿ ಕ್ಯಾನ್ ಫೀಲ್. ಸೊ ಆ ಚೇಂಜಸ್ ನಿಮ್ಮ ಬಾಡಿಲಿ ಆಗ್ಬೇಕಾದ್ರೆ ನಿಮ್ಮ ಬಾಡಿ ಸ್ವಲ್ಪನಾರ ಸ್ಟ್ರಗಲ್ ಮಾಡ್ಬೇಕಲ್ವಾ? ಅದೇನೋ ಸಿಂಪ್ಟಮ್ಸ್ ಇಲ್ಲದೆ ನಿಮ್ಗೆ ಸುಮ್ಮನೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ಬಿಟ್ರೆ ನೀವು ಅದನ್ನ ಇಗ್ನೋರ್ ಮಾಡ್ಬಿಡ್ತೀರಾ ಅಂತ ಹೇಳಿ ಇಟ್ಸ್ ಅ ನೇಚರ್ಸ್ ವೇ ಟು ಗಿವ್ ಯು ದಟ್ ಸಿಂಪ್ಟಮ್ಸ್. ಅಂದ್ರೆ ನಿಮ್ಗೆ ಆ ಸಿಂಪ್ಟಮ್ಸ್ ಖಂಡಿತ ಗೊತ್ತಾಗ್ಲೇಬೇಕು. ಅದೆಲ್ಲ ಯಾವ್ಯಾವ ಸಿಂಪ್ಟಮ್ಸ್? ಈ ಸಿಂಪ್ಟಮ್ಸ್ ಇದ್ರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ. ನಿಮ್ಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದು ಎಲ್ಲರೂ ತುಂಬಾ ಜಾಸ್ತಿ ಕಂಪ್ಲೇಂಟ್ ಮಾಡೋದು ತುಂಬಾ ಟಯರ್ಡ್ ಆಗುತ್ತೆ, ನಮ್ಗೇನು ಕೆಲಸ ಮಾಡೋಕ್ಕಾಗಲ್ಲ. ದಟ್ ಈಸ್ ಅ ರೀಸನ್. ಅಂದ್ರೆ ಅದು ಯಾಕೆ ಹಂಗಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ಟೈಮಲ್ಲಿ ರೆಸ್ಟ್ ಬೇಕು. ನೀವು ಮನೆಯಲ್ಲಿದ್ದೆ, ನೀವು ಕೆಲಸ ಮಾಡ್ತಾ ಇದ್ರೆ, ನೀವು ಹೋಮ್ ಮೇಕರ್ ಆಗಿದ್ರೆ, ನೀವು ಏನೇ ಮಾಡ್ತಾ ಇರಿ, ಆ ಇನಿಷಿಯಲ್ 4 weeks ಆಫ್ ಪ್ರೆಗ್ನೆನ್ಸಿ ತುಂಬಾ ಕ್ರಿಟಿಕಲ್. ಆ ಟೈಮಲ್ಲಿ ನಿಮಗೆ ಅಟ್ಲೀಸ್ಟ್ 1 ತಿಂಗಳು ನಿಮಗೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ನಿಮ್ಗೆ ಯಾವಾಗೆಲ್ಲ ತುಂಬಾ ಟಯರ್ಡ್ ಆಗುತ್ತೆ ಅನ್ಸುತ್ತೋ ಜಸ್ಟ್ ಗೋ ಟು ಬೆಡ್ ಅಂಡ್ ಟೇಕ್ ಸಮ್ ರೆಸ್ಟ್. ಸ್ವಲ್ಪ ನ್ಯಾಪ್ಸ್ ಸ್ವಲ್ಪ ಸ್ಮಾಲ್ ನ್ಯಾಪ್ಸ್ ತಗೊಳ್ಳಿ. ನ್ಯೂಟ್ರಿಷಿಯಸ್ ಆಗಿರೋ ಫುಡ್ ತಗೊಳ್ಳಿ. ಆ ಟೈಮಲ್ಲಿ ನಿಮಗೆ ಟಯರ್ಡ್ನೆಸ್, ವೀಕ್ನೆಸ್ ಎಲ್ಲ ತುಂಬಾ ಕಾಮನ್ ಫೀಲಿಂಗ್. ಓಕೆ. ಸೊ ಸೆಕೆಂಡ್ ಥಿಂಗ್ ಬಂದು ನಾಸಿಯಾ ವಾಮಿಟಿಂಗ್. ಈ ನಾಸಿಯಾ ವಾಮಿಟಿಂಗ್ ಬಂದು ಇಟ್ಸ್ ಅನ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪ್ರೆಗ್ನೆನ್ಸಿ. ಅಂದ್ರೆ ಈ ಬೀಟಾ HCG ಹಾರ್ಮೋನ್ ಇಂದನೇ ನಮಗೆ ನಾಸಿಯಾ ವಾಮಿಟಿಂಗ್ ಬರೋದು. ನಿಮ್ಗೆ ತುಂಬಾ ಜಾಸ್ತಿ ನಾಸಿಯಾ ವಾಮಿಟಿಂಗ್ ಇದೆ, ಏನ್ ತಿಂದ್ರು ನಿಮ್ಗೆ ಅರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಹಾಸ್ಪಿಟಲ್ ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಮೆಡಿಸಿನ್ಸ್ ತಗೊಳ್ಳಿ. ದೇರ್ ಆರ್ ಸೋ ಮೆನಿ ಸೇಫ್ ಮೆಡಿಸಿನ್ಸ್. ತುಂಬಾ ಸೇಫ್ ಮೆಡಿಕೇಶನ್ಸ್ ಇದೆ ಪ್ರೆಗ್ನೆನ್ಸಿಲಿ ವಾಮಿಟಿಂಗ್ ನ ಅವಾಯ್ಡ್ ಮಾಡ್ಲಿಕ್ಕೆ. ನೀವು ಆ ಮೆಡಿಸಿನ್ಸ್ ಖಂಡಿತ ತಗೋಬಹುದು. ಸೆಕೆಂಡ್ ಥಿಂಗ್ ಬಂದು ನಿಮಗೆ ತುಂಬಾ ಒನ್ಸ್ ಆರ್ ಟ್ವೈಸ್ ಆಗ್ತದೆ, ಬೆಳಿಗ್ಗೆ ಎದ್ದ ತಕ್ಷಣ ವಾಮಿಟ್ ಆಗುತ್ತೆ, ಆಮೇಲೆ ಹೋಲ್ ಡೇ ಯು ಆರ್ ಫೈನ್, ಸ್ವಲ್ಪ ನೀವು ನೀರೆಲ್ಲ ಕುಡಿಯಕ್ಕೆ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರೆ ನೀವು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಅದು ಸ್ವಲ್ಪ ಹಂಗಂಗೆ ಸ್ಲೋ ಆಗಿ ಸೆಟ್ಲ್ ಆಗ್ಬಿಡುತ್ತೆ. ಒಂದು 2 ತಿಂಗಳಾದ್ರೂ ಬೇಕು. ಅಂದ್ರೆ ಕಂಪ್ಲೀಟ್ 3 ತಿಂಗಳು ಪ್ರೆಗ್ನೆನ್ಸಿ ತುಂಬಾವರೆಗೂ ನಿಮ್ಗೆ ಆ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ, ಆಮೇಲೆ ಸೆಟ್ಲ್ ಆಗ್ಬಿಡುತ್ತೆ. ಓಕೆನಾ? ಥರ್ಡ್ ಥಿಂಗ್ ಬಂದು ಅಬ್ಡಮಿನಲ್ ಕ್ರಾಂಪ್ಸ್. ಈ ಕ್ರಾಂಪ್ಸ್ ಅಂತ ಹೇಳಿದ್ರೆ ಯೂಟ್ರಸ್ಗೆ ಬಂದು ತುಂಬಾ ಜಾಸ್ತಿ ಬ್ಲಡ್ ಫ್ಲೋ ಬೇಕು ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಮ್ಮ ಯೂಟ್ರಸ್ ಸ್ವಲ್ಪ ಕ್ರಾಂಪ್ಸ್ ಆಗುತ್ತೆ. ತುಂಬಾ ಜನಕ್ಕೆ ಪೀರಿಯಡ್ಸ್ ಬಂದೇ ಬಿಡುತ್ತೇನೋ ಅನ್ನೋ ಥರ ಇರುತ್ತೆ. ಆದರೆ ಪೀರಿಯಡ್ಸ್ ಪೇನ್ ಅಲ್ಲ, ಅದು ಯೂಟ್ರೈನ್ ಕ್ರಾಂಪ್ಸ್ ಅಷ್ಟೇ. ಸೊ ನಿಮ್ಮ ಡಾಕ್ಟರ್ ಹತ್ರ ಇಫ್ ಇನ್ ಕೇಸ್ ತುಂಬಾ ಜಾಸ್ತಿ ಥರ ಕ್ರಾಂಪ್ಸ್ ಇದ್ರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೇಳಿ, ಅವ್ರು ನಿಮಗೆ ಮೆಡಿಸಿನ್ಸ್ ಕೊಡ್ತಾರೆ. ಡಿಫಾಸ್ಟಾನ್ ಆ ಥರ ಏನಾದ್ರು ಮೆಡಿಸಿನ್ ಕೊಡ್ತಾರೆ, ಜಸ್ಟ್ ಟು ಗಿವ್ ಸಮ್ ಎಕ್ಸ್ಟ್ರಾ ಸಪೋರ್ಟ್ ಫಾರ್ ದ ಪ್ರೆಗ್ನೆನ್ಸಿ. ಫೋರ್ತ್ ಥಿಂಗ್ ಬಂದು ಬ್ಲೀಡಿಂಗ್. ತುಂಬಾ ಜನಕ್ಕೆ ಇದು ಇಟ್ಸ್ ವೆರಿ ಅನ್ಎಕ್ಸೆಪ್ಟಬಲ್. ಅಂದ್ರೆ ಪ್ರೆಗ್ನೆನ್ಸಿ ಜೊತೆ ಹೆಂಗ್ ಬ್ಲೀಡಿಂಗ್ ಆಗುತ್ತೆ ಅಂತ. ಬಟ್ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಕಂಪ್ಲೀಟ್ ಟಾಪಿಕ್. ಅದನ್ನು ತುಂಬಾ ಸಲ ಮಾಡಿದ್ದೀನಿ ಅನ್ಸುತ್ತೆ, ಇನ್ನೊಂದ್ಸಲೂ ಮಾಡೋಣ. ಬಟ್ ಬ್ಲೀಡಿಂಗ್ ಅಂದು ತುಂಬಾ ಲಿಮಿಟೇಷನ್ ಅಲ್ಲಿ ಸ್ವಲ್ಪ ಬ್ರೌನಿಶ್ ಡಿಸ್ಚಾರ್ಜ್, ಸ್ವಲ್ಪ ಸ್ಲೈಟ್ ಆಗಿ ಬ್ಲೀಡಿಂಗ್ ಇದೆ ಅಂದ್ರೆ ಯು ಡೋಂಟ್ ಹ್ಯಾವ್ ಟು ವರಿ. ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿರ್ಬೋದು. ಇಫ್ ಇನ್ ಕೇಸ್ ನಿಮಗೆ ಬ್ಲೀಡಿಂಗ್ ತುಂಬಾ ಹೆವಿ ಕ್ಲಾಟ್ಸ್ ತರ ಬರ್ತಾ ಇದೆ ವಿತ್ ಹೆವಿ ಪೇನ್ ಆ ಥರ ಇದ್ರೆ ನೀವು ಖಂಡಿತ ಹಾಸ್ಪಿಟಲ್ಗೆ ಹೋಗಬೇಕು. ಮೈಲ್ಡ್ ಸ್ಪಾಟಿಂಗ್ ಇದೆ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿದ್ರೆ ಸೊ ಇಟ್ಸ್ ಓಕೆ. ಆ ಬ್ಲೀಡಿಂಗ್ ಈಸ್ ವೆರಿ ಕಾಮನ್ ಇನ್ ದ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಥಿಂಗ್ ಬಂದು ನಿಮ್ಮ ಅದು ಬ್ರೆಸ್ಟ್ ಪೇನ್. ಬ್ರೆಸ್ಟ್ ಸೈಜು ಇಂಕ್ರೀಸ್ ಆಗುತ್ತೆ, ಬ್ರೆಸ್ಟಲ್ಲಿ ಪೇನು ಸಹ ಇರುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಬಂದು ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಟಿಲ್ ಯು ಕಂಪ್ಲೀಟ್ 12 weeks, ನಿಮ್ಮ 12 ವಾರ ಕಂಪ್ಲೀಟ್ ಆಗೋವರೆಗೂ ಇದೆಲ್ಲ ಸಿಂಪ್ಟಮ್ಸ್ ಡೇ ಬೈ ಡೇ ಜಾಸ್ತಿನೇ ಆಗೋದು. ಯಾಕೆಂದ್ರೆ ಇದೆಲ್ಲ ಹಾರ್ಮೋನ್ ಡಿಪೆಂಡೆಂಟ್. ಎವ್ರಿ ಟೈಮ್ ನಿಮ್ಮ ಹಾರ್ಮೋನ್ ಬಂದು ಎವ್ರಿ 48 hours ಡಬಲ್ ಆಗ್ತಿರಂಗೆ ನಿಮ್ಮ ಈ ಚೇಂಜಸ್ ಇನ್ ದ ಸಿಂಪ್ಟಮ್ಸ್ ಎಲ್ಲ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಓಕೆನಾ? ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ನಿಮ್ಗೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಸಿಂಪ್ಟಮ್ಗೂ ಏನಾದ್ರು ಒಂದು ಮೆಡಿಸಿನ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ ಆಗಿ ತಗೊಳ್ಳಿ. ಪ್ರೆಗ್ನೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನೀವು ಮೆಡಿಸಿನೇ ತಗೋಬಾರ್ದು ಅಂತ ಏನಿಲ್ಲ. ದೇರ್ ಆರ್ ವೆರಿ ಸೇಫ್ ಮೆಡಿಕೇಶನ್ಸ್ ಟು ಟೇಕ್ ಇನ್ ಪ್ರೆಗ್ನೆನ್ಸಿ. ಸೊ ಓನ್ಲಿ ಥಿಂಗ್ ಇಸ್ ಹೈಡ್ರೇಷನ್ ಮತ್ತೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ತಗೊಳ್ಳಿ. ಚೆನ್ನಾಗಿ ನೀರು ಕುಡಿಬೇಕು ಎವ್ರಿ ಡೇ, ಮತ್ತೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ತಗೋಬೇಕು. ನೀವು 4 ಇಡ್ಲಿ ತಿಂತೀರಾ ಅಂದ್ರೆ ಅದನ್ನ ಡಿವೈಡ್ ಮಾಡಿ ಒಂದು 8 ಗಂಟೆಗೆ 1-2 ಇಡ್ಲಿ, 10 ಗಂಟೆಗೆ 1-2 ಇಡ್ಲಿ ತಗೊಳ್ಳಿ, ಒಂದು 12 ಗಂಟೆಗೆ ಒಂದು ಜ್ಯೂಸ್ ಕುಡೀರಿ, 2 ಗಂಟೆಗೆ ಸ್ವಲ್ಪ ಅನ್ನ ತಿನ್ನಿ, ಮತ್ತೆ 4 ಗಂಟೆಗೆ ಸಮ್ ಸ್ಪ್ರೌಟ್ಸ್ ಆ ಥರ ಏನಾದ್ರೆ ಥ್ರೂ ಔಟ್ ದ ಡೇ ಶುಡ್ ಸ್ಪ್ರೆಡ್ ಔಟ್ ಯೋರ್ ಮೀಲ್. ಈ ನಾಸಿಯಾ ವಾಮಿಟಿಂಗ್ ಇದೆಲ್ಲ ಕಡಿಮೆ ಆಗುತ್ತೆ ನಿಮಗೆ. ಓಕೆನಾ? ಸೊ ದಿಸ್ ಆರ್ ದ ಸಿಂಪ್ಟಮ್ಸ್ ವಿಚ್ ಆರ್ ವೆರಿ ನಾರ್ಮಲ್ ಟು ಸಿ ಇನ್ ಪ್ರೆಗ್ನೆನ್ಸಿ. ಇದೆಲ್ಲ ನಾರ್ಮಲ್ ಆಗಿ ನಿಮ್ಮ ಪ್ರೆಗ್ನೆನ್ಸಿಲಿ ಕಾಣಿಸ್ಕೋಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.